ಇಸ್ರೇಲ್ ಮತ್ತು ಇರಾನ್ ಯುದ್ಧದ ನಡುವಿನ ಏನು ಎಫೆಕ್ಟ್ ಈಗ ಸಾಕಷ್ಟು ಅವಾಂತರಗಳಿಗೆ ಕಾರಣ ಆಗ್ತದೆ. ಅದರಲ್ಲೂ ಪ್ರಮುಖವಾಗಿ ಅಡುಗೆ ಅನಿಲ ಆಗಿರ್ಬೋದು, ಮತ್ತು ಏನು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಈ ರೀತಿಯಾದಂಥ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಗೆ, ಮೂಲಭೂತ ಅವಶ್ಯಕತೆಗಳಿಗೆ ಏನು ಅಭಾವ ಉಂಟಾಗಿರುವಂಥದ್ದು. ಅದರಲ್ಲೂ ಗದಗಿನಲ್ಲಿ ಕೂಡ ಸಾಕಷ್ಟು ಈ ರೀತಿಯಾದಂಥ ಅಡುಗೆ ಅನಿಲದ ಸಮಸ್ಯೆ ಎದುರಾಗಿದೆ. ಅದರಲ್ಲಿ ಏನು ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ ಸಾಕಷ್ಟು ಅಭಾವ ಎದುರಾಗಿದ್ದರಿಂದ ಏನು ಬೆಳಗ್ಗೆ 3 ಗಂಟೆಯಿಂದ ಕೂಡ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಏನು ನರಗುಂದ ಪಟ್ಟಣದ ಕೋರಿ ಅನ್ನುವಂಥ ಕಾಂಪ್ಲೆಕ್ಸ್ನಲ್ಲಿ ಇರ್ತಕ್ಕಂಥ ಸಿದ್ಲಿಂಗೇಶ್ವರ ಏಜೆನ್ಸಿ ಏನಿದೆ, ಇಂಡಿಯನ್ ಏಜೆನ್ಸಿದು, ಇಂಡಿಯನ್ ಅಡುಗೆ ಅನಿಲ ಏಜೆನ್ಸಿದು. ಇಲ್ಲಿ ಯಾವುದೇ ರೀತಿಯಾದ ಅಂದರೆ ಕೇವಲ ಇದೇ ಒಂದು ಪಟ್ಟಣದಲ್ಲಿ ಕೇವಲ ಒಂದೇ ಏಜೆನ್ಸಿ ಇರುವಂಥದ್ದು. ಹೀಗಾಗಿ ನರಗುಂದ ಪಟ್ಟಣ ಆಗಿರ್ಬೋದು, ಮತ್ತು ಬೇರೆ ಬೇರೆ ಹಳ್ಳಿ ಸುತ್ತಮುತ್ತಲ ಹಳ್ಳಿಗಳ ಕೂಡ ಜನರು ಇಲ್ಲಿಗೆ ಬಂದು ಈ ಒಂದು ಅಡುಗೆ ಅನಿಲನ್ನು ಪಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸಾಕಷ್ಟು ಸುಮಾರು 10 ದಿನಗಳ ಕಾಲ ಈ ಒಂದು ಸಾಕಷ್ಟು ಅಭಾವ ಎದುರಾಗಿರೋದ್ರಿಂದ ಬೆಳಗ್ಗೆ 3 ಗಂಟೆವರೆಗೂ ಕೂಡ ಇಲ್ಲಿ ಏನು ಎಲ್ಲ ಇರೋ ಬರೋ ಕೆಲಸ ಬಿಟ್ಟು ಕ್ಯೂ ಹಚ್ಚುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೇರೆ ಬೇರೆ ಕೂಲಿ ಆಗಿರ್ಬೋದು, ನೌಕರದಾರಾಗಿರ್ಬೋದು, ಬೇರೆ ಬೇರೆ ಖಾಸಗಿ ಕಂಪನಿಯಲ್ಲಿ ಕೂಡ ಉದ್ಯೋಗ ಮಾಡುವಂಥವ್ರಾಗಿರ್ಬೋದು, ಜೊತೆಗೆ ಶಾಲಾ ಮಕ್ಕಳು ಕೂಡ, ವೃದ್ಧರು ಕೂಡ ಬಂದು ಇಲ್ಲಿ ಕ್ಯೂ ಹಚ್ಚಿ ಅಡುಗೆ ಅನಿಲನ್ನು ಪಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸಾಕಷ್ಟು ಬೇರೆ ಬೇರೆ ಹಳ್ಳಿಗಳು ಕೂಡ ಏನು ಬೈರ್ನಟ್ಟೆ ಆಗಿರ್ಬೋದು, ಬೇರೆ ಬೇರೆ ಚಿಕ್ಕೊಪ್ಪ, ಹಿರೇಕೊಪ್ಪ ಅನ್ನುವಂಥ ಸಾಕಷ್ಟು ಗ್ರಾಮಗಳು, ಚಿಕ್ಕನರಗುಂದ ಆಗಿರ್ಬೋದು, ಸುತ್ತಮುತ್ತಲಿನ ಸಾಕಷ್ಟು ಏನು ಹಳ್ಳಿಗಳ ಜನರು ಕೂಡ ಇಲ್ಲಿ ಬಂದು ಏನು ಈ ಒಂದು ಅಡುಗೆ ಅನಿಲನ್ನು ಪಡೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಅಭಾವ ಕೂಡ ಉಂಟಾಗಿರುವಂಥದ್ದು. ಏನು ಬೆಳಗ್ಗೆ 3 ಗಂಟೆಯಿಂದ ಕ್ಯೂ ಹಚ್ಚಿದವರು ಸುಮಾರು 12 ಗಂಟೆ 1 ಗಂಟೆವರೆಗೂ ಕೂಡ ಇಲ್ಲಿ ಕ್ಯೂ ಹಚ್ಚಿ ಏನು ಸಾಲುಗಟ್ಟಿ ನಿಂತು ಏನು ಅಡುಗೆ ಅನಿಲ ಪಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಜನರು ಕೂಡ ಇಲ್ಲಿ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಸರ್, ನೀವು ಯಾವ ಊರವರು? ಇಲ್ಲಿ ಕೇವಲ ಇದ ಒಂದು ಏಜೆನ್ಸಿ ಇದೆಯಾ? ಎಷ್ಟೊತ್ತಿಗೆ ಬಂದು ಇಲ್ಲಿ ಕ್ಯೂ ಹಚ್ತೀರಿ? 3 ಗಂಟೆಗೆ ಬಂದು ಹಚ್ಚಾರ ನೋಡ್ರಿ. 3 ಗಂಟೆಲಿದ್ದ ಚಲೋ. ನಾವು ಕೊಂಗೋಡದಾಗಿದ್ದ ಬಂದೇವಿ. ಹಳ್ಳಿಯಿಂದ ಬಂದೇವಿ. ಮೊದ್ಲೇ ಅಲ್ಲೇ ಕೊಡ್ತಿದ್ರು, ಈಗ ಇಲ್ಲ. ಇಲ್ಲಿ ಈಗ ಕೊಡವಲ್ರಿ. ಅಂದ್ರೆ ಈಗ ಮೊದಲ ಹಳ್ಳಿಗೆ ಬಂದು ಕೊಡ್ತಿದ್ರು, ಆ ಏರಿಯಾಕ್ ಬಂದು ಕೊಡ್ತಿದ್ರು, ಡಿಸ್ಟ್ರಿಬ್ಯೂಟರ್ ಮಾಡ್ತಿದ್ರು. ಏನ್ ಹೇಳ್ತಾರೆ ಈಗ ನೀವು ಈ ತರ ಕ್ಯೂ ಹಚ್ಚಿ ಬಂದು ನಿಂತಿದ್ರಲ್ಲ, ಏನ್ ಅನ್ಸುತ್ತೆ ಅಂತ ಹೇಳ್ತಾರ್ರಿ? ಗ್ಯಾಸ್ ಇಲ್ಲ ಅಂತ ಹೇಳ್ಯಾರ್ರಿ. ಗ್ಯಾಸ್ ಇಲ್ಲ, ಸ್ಟಾಕ್ ಇಲ್ಲ ಅಂತ ಹೇಳ್ತಾರ. ಈಗ ಬೇರೆ ಬೇರೆ ಕೆಲ್ಸಕ್ಕೆ ಹೋಗಿರ್ತಾರ, ಕೂಲಿ ಕಾರ್ಮಿಕರು ಇರ್ತಾರ, ನೀವೆಲ್ಲ ಯುವಕರದಿರಿ. ಈಗೆಲ್ಲ ಇರೋ ಬರೋ ಕೆಲಸ ಬಿಟ್ಟು ಇಲ್ಲಿ ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಆಗೈತೆ. ಬಂದು ಎಲ್ಲ ಕೆಲಸ ಬಸ್ ಎಲ್ಲ ಬಿಟ್ಟು ಮಾಡ್ಕೊಂಡು ಇದು ಮಾಡ್ತಾರೆ. ಹೊಳ್ಳಿ 10 ಗಂಟೆಗೆ ಹೋಗೋರು ಡ್ಯೂಟಿಗೆ ಹೋಗೋರು ಇರ್ತಾರೆ, ಮತ್ತೆ ಕೆಲ್ಸಕ್ಕೆ ರೈತಕ್ಕೆ ಬಾಳೆಕ್ ಹೋಗೋರು ಇರ್ತಾರ. ಎಲ್ಲ ಬಿಟ್ಟು ಎಲ್ಲ ಅಂತ ಇಲ್ಲೇ ಬರ್ತಾರ. ಅಲ್ರಿ, ಈಗ ಈಗಿದ್ದಾರು ಇರ್ತಾರ, ಒಬ್ಬೊಬ್ರು ಮನೆಯಲ್ಲಿ ಗಂಡಸರು ಇರುದಿಲ್ಲ, ಅವ್ರು ಎಂತ ಮಾಡುದು? ಅದಕ್ಕೆ ಈಗ ಎಲ್ಲಾರು ಮನೆ ಹೆಂಗ್ ತಂದು ಕೊಡ್ತಿದ್ರು ಹಂಗ್ ತಂದು ಕೊಟ್ರು ಭಾಳ ಒಳ್ಳೇದು. ಅಲ್ಲೀಗ ಈ ಕರೆಕ್ಟಾಗಿ ಕೊಡ್ತಾ ಇದಾರ ಇವರು ಏಜೆನ್ಸಿ ಅವರು? ಈಗ ಇಲ್ರಿ, ಕರೆಕ್ಟ್ ಕೊಡೋದಿಲ್ಲ. 200 ಅಷ್ಟ ಅಂತ್ರಿ, 200 ಅಷ್ಟ ಅಂತ ಯಾರು ಕೊಡೋದಿಲ್ರಿ. ಈಗ ಯಾರು ಸಿಕ್ತು ಇಲ್ಲಾರಿಗಿಲ್ಲ, ಸಿಕ್ತು ಇಲ್ಲಾರಿಗಿಲ್ಲ. ಸಿಕ್ಕಾರ ಪುಣ್ಯದಾರು, ಸಿಗಲ್ದಾರ ಅನ್ಯದಾರು. ಇಷ್ಟು ಮಾತ್ರ ನಿಜ ನೋಡ್ರಿ. ಎಷ್ಟು ಜನ ಇದ್ರಿ ಪ್ರತಿದಿನ? 10 ದಿನ ಆತಂತ ಹೇಳ್ತಾ ಇದಾರೆ. ಇಲ್ಲ, ಎಷ್ಟು ಜನ ಪ್ರತಿದಿನ ಇಲ್ಲಿ ಬಂದು ಕ್ಯೂ ಹಚ್ಚಿರ್ತೀರಿ? 1000 ಜನ ಬರ್ತಾರ್ರಿ. 1000 ಸಿಲಿಂಡರ್ ಬರ್ತಾವ್ರಿ ಒಂದ್ ದಿನಕ್ಕೆ. 1000 15,000 ಹಿಂಗ್ ಬರ್ತಾವ ನೋಡ್ರಿ ಸಿಲಿಂಡರ್. ತುಂಬಾ ಸಿಗ್ತಾವ್, ಸಿಗ್ಲಾರಿಗಿಲ್ಲ. ಹೌದು, ಬರ್ತಾವ. ಈಗ ಏಜೆನ್ಸಿ ಅವರು ಇದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಏನ್ ಹೇಳ್ತೀರಿ? ಕರೆಕ್ಟ್ ಆಗಿ ಕೊಡ್ತಾ ಇದೀರಾ ಅಥವಾ ಎಷ್ಟು ಸ್ಟಾಕ್ ಇದೆ ನಿಮ್ಮ ಹತ್ರ? ಇಮಿಡಿಯೇಟ್ಲಿ ಹೋಗಿ ಮುಟ್ಟಿಸ್ತಾರೆ ನಾವು. ಇವ್ರ ಬೇಕಂತ ಮುದ್ದಾಮಿ 4 ಗಂಟೆಗೆ ಬಂದ 3 ಗಂಟೆಗೆ ಬಂದು ಯಾಕೆ ಮಾಡ್ಬೇಕ್ರಿ? ತಾವ ಬರ್ತಾರ್ರಿ. ಹಂಗ ಬಂದಿದ್ರ ನಾವ್ ಯಾಕೆ ಇಲ್ಲಿ ಬಂದ್ ನಿಂದಿರ್ತಿದ್ವಿ? ಬೆಳಗಿನ 3 ಗಂಟೆಲಿಂದ 4 ಗಂಟೆ ಮಟ್ಟ ಇಲ್ಲಿ ಯಾಕೆ ಕುಂದಿರ್ತಾರ್ರಿ? ಅಲ್ಲ, ಈಗ ಮೊದಲ ಡಿಸ್ಟ್ರಿಬ್ಯೂಟರ್ ಮಾಡ್ತಿದ್ರಲ್ಲ ಮನೆಗೆ ಹೋಗಿ, ಈಗ ಯಾಕೆ ಮಾಡ್ತಾ ಇಲ್ಲ? ಎರಡೇ ಮಾಡ್ತೀವ್ರಿ, ಈಗಾದ್ರೂ ಮಾಡ್ತೀವಿ. ಅವರ ಬರಾಕ್ ಕುಂತಾರ, ನಾವೇನ್ ಮಾಡೋದು ಹೇಳ್ರಿ? ಅವ್ರ 4 ಗಂಟೆಗೆ ಯಾಕೆ ಬರ್ಬೇಕ್ರಿ? ನಾವ ಹೋಗ್ತೇವ್ರಿ. ಗಾಡಿ ಬರ್ಬೇಕು ಸರ್, ಇನ್ನ 10 ಕಿಲೋಮೀಟರ್ ಐತಿ. ಬಂದ್ಬಿಡ್ಲೆ ಶುರುನೇ ಚಾಲೂನ ರೀ. ಡೈಲಿ ಅದು ಖಾಲಿ ಆಗೋ ಮಟನ್ ಕೊಡ್ತೇವ್ರಿ. 500 ಸಿಲಿಂಡರ್ ಇರ್ತಾವ್ರೆ, ಖಾಲಿ ಆದ್ಬಿಟ್ಲೆ ಅವು ಖಾಲಿ ಆಗೋ ಮಟನ್ ಕೊಡ್ತೇವ್ರಿ. ಎಷ್ಟು ಜನ ಬಂದು ಕ್ಯೂ ಹಚ್ತಾರೆ ಇಲ್ಲಿ? ದಿನ ಒಂದು 200-300 ಜನ ಹಚ್ತಾವ್ರಿ. ಉಳಿತಾವ್ರಿ, ಇನ್ನು ಉಳಿತಾವ. ಕೊಟ್ಟಾರಿ, ಎಲ್ಲಾರು ಕೊಟ್ಟಾರಿ. ಖಾಲಿ ಆಗೋ ಮಟನು ಕೊಡ್ತೇವ್ರಿ. ಇಟ್ಟು ಉಣಂಗಿಲ್ಲ, ಎಲ್ಲಾ ಖಾಲಿ ಆಗೋ. 300 ಎಲ್ಲ ಹೋದ್ರಿ ನಿಮ್ ಕಡೆ? 200 ಕ್ಯೂ ಹಚ್ಚಿದ್ ನಾವು. 300 ಎಲ್ಲ ಹೋದ್ರಿ ಸಿಲಿಂಡರ್ ಹಂಗಾರ? ಅಲ್ರಿ, ಮತ್ತೆ ಎಲ್ಲಿ ಹೋದ್ರಿ ಸಿಲಿಂಡರ್? ಎಲ್ಲಿ ಹೋದು ಸಿಲಿಂಡರ್ ಮಂಗ 300? ಎಲ್ಲಿ ಹೋದ್ರಿ? 500 ಅಂದ್ರಿ ನೀವು? ಅದ ಗೊತ್ತ ಆದ್ರಿ ಸರ್.
ಹೌದು ಮತ್ತೆ ಹೊರ ಹೋಗ್ತೈತಿ ಹೊರ ಹೋಗ್ತೈತಿ ಹಾ ಹೌದು ಹೌದ್ರಿ ದುಬಾರಿ ಹೋಗ್ತೈತಿ ಹಾ ಲಾಭಕ್ಕೆ ಹೋಗ್ತೈತ್ರಿ ಈ ತರ ಅಭಾವ ಸೃಷ್ಟಿ ಹಾ ಮತ್ತೆ ನಾವು ಬಾಳೆ ಕಿವಿ ಹಸ್ಕೊಂಡು ನಿಂತು ಬಿಡುದು ಹಾ ಹಾ ಹೌದು ಮತ್ತೆ ಹೌದು ಸರ ಇದಿಷ್ಟು ಇಲ್ಲಿನ ಏನು ನೆರೆದಂಥ ಜನರು ಹೇಳ್ತಾ ಇರುವಂಥದ್ದು ಅಂದರೆ ಇವರು ಏನು ಬಂದಂಥ ಸಿಲಿಂಡರ್ಗಳನ್ನು ಅವರು ಬ್ಲಾಕ್ನಲ್ಲಿ ಮಾರ್ಕೊಂಡು ಈ ರೀತಿಯಾದಂಥ ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾರೆ. ಆದರೆ ಇವರು ಏಜೆಂಟರು ಹೇಳೋ ಪ್ರಕಾರ ನಾವು ಮನೆಗೆ ಕೊಡ್ತಾ ಇದ್ದೀವಿ, ಆದರೆ ಇವರೇ ಬಂದು ನಿಲ್ತಾರೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ರೀತಿಯಾದಂಥ ಕ್ಯೂ ಸುಮಾರು 10 ದಿನಗಳಿಂದ ನಡೀತಾ ಇದೆ, ಸಾಕಷ್ಟು ಅಭಾವ ಸೃಷ್ಟಿಯಾಗಿದೆ. ಈ ರೀತಿಯಾದಂಥ ಏನು ಅವ್ಯವಹಾರ ನಡೀತಾ ಇದೆ ಅದನ್ನು ಕೂಡ ತಡೆಗಟ್ಟಬೇಕು ಅನ್ನೋಂಥ ಮಾತನ್ನು ಇಲ್ಲಿನ ಜನರು ಕೂಡ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟ್ಟಿ ನ್ಯೂಸ್ ಫಸ್ಟ್ ಗದಗ.